ಭಾರತೀಯ ಸೇನೆ ದಿನದಿಂದ ದಿನಕ್ಕೆ ಮತ್ತಷ್ಟು ಬಲಿಷ್ಠವಾಗ್ತಿದೆ. ಮಿಲಿಟರಿ ಬಲಾಬಲದಲ್ಲಿ ಭಾರತ ವಿಶ್ವದಲ್ಲೇ 4ನೇ ಸ್ಥಾನದಲ್ಲಿದೆ. ಅಮೆರಿಕ, ರಷ್ಯಾ, ಚೀನಾ ಬಳಿಕ ಭಾರತವೇ ಅತಿ ಹೆಚ್ಚಿನ ಶಕ್ತಿಶಾಲಿ ದೇಶ. ಇಂತಹ ಬಲಾಢ್ಯ ಭಾರತ ಈಗ ಇನ್ನೊಂದು ಹೊಸ ಅಸ್ತ್ರವನ್ನ ಹೊರತೆಗೆದಿದೆ. ಈ ಅಸ್ತ್ರವನ್ನ ಕಂಡು ಪಾಕಿಸ್ತಾನ ಹಾಗೆ ಚೀನಕ್ಕೆ ಪ್ರಳಯವೇ ಆದಂತಾಗಿದೆ. ಭಾರತದ ಈ ಹೊಸ ಅಸ್ತ್ರ ಯಾವುದು? ಇದರಿಂದ ಭಾರತಕ್ಕೆ ಎಷ್ಟು ಬಲ ಬಂದಿದೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ. ಭಾರತೀಯ ಸೇನೆ ಇಡೀ ವಿಶ್ವದಲ್ಲೇ 4ನೇ ಶಕ್ತಿಶಾಲಿ ರಾಷ್ಟ್ರ. ಭಾರತ 3 ಕಡೆ ನೀರಿನಿಂದ ಆವರಿಸಿದೆ, ಇನ್ನೊಂದು ಭಾಗ ಭೂಪ್ರದೇಶದಿಂದ ಕೂಡಿದೆ. ಭಾರತ ಇಲ್ಲಿ ಮುಖ್ಯವಾಗಿ ಚೀನಾ, ಪಾಕಿಸ್ತಾನ, ನೇಪಾಳ, ಭೂತಾನ್, ಬಾಂಗ್ಲಾದೇಶ ಹಾಗೆ ಮಯನ್ಮಾರ್ ಜೊತೆ ಭೂಗಡಿ ಹಂಚಿಕೊಂಡಿದೆ. ಶ್ರೀಲಂಕಾ ಜೊತೆ ಸಮುದ್ರ ಗಡಿಯನ್ನು ಹಂಚಿಕೊಂಡಿದೆ. ಇದರಲ್ಲಿ ಭಾರತಕ್ಕೆ ಹೆಚ್ಚು ಕಂಟಕಕಾರಿ ದೇಶ ಅಂದರೆ ಅದು ಪಾಕಿಸ್ತಾನ ಮತ್ತು ಚೀನಾ ಮಾತ್ರ. ಈ ಭೂಗಡಿಯನ್ನು ಕಾಯುವುದಕ್ಕೆ ಅಂತಾನೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದೆ. BSF ಯೋಧರು ದಿನದ 24 ಗಂಟೆಯೂ ವೈರಿ ದೇಶಗಳಿಂದ ಭಾರತವನ್ನು ರಕ್ಷಿಸ್ತಾರೆ. ಭೂಪ್ರದೇಶದ ಮೂಲಕ ಯಾವುದೇ ದಾಳಿ ನಡೆಯದಂತೆ ನುಸುಳುಕೋರರು ಒಳ ಬರದಂತೆ ನೋಡ್ಕೋತಾರೆ. ಇದರ ಜೊತೆಗೆ ಶತ್ರು ದೇಶಗಳೇ ದಾಳಿ ಮಾಡಿದ್ರೂ ಭಾರತವನ್ನ ಕಾಪಾಡೋಕೆ ಟ್ಯಾಂಕರ್ಗಳು, ಕ್ಷಿಪಣಿಗಳು, ಯುದ್ಧ ವಿಮಾನಗಳು ಸನ್ನದ್ಧವಾಗಿರುತ್ತೆ. ಆದರೆ ಸಮುದ್ರದ ಮೂಲಕ ದಾಳಿ ನಡೆದ್ರೆ ಏನು ಮಾಡಬೇಕು? ಸಮುದ್ರ ಮಾರ್ಗದಲ್ಲೂ ಭಾರತವನ್ನ ರಕ್ಷಿಸೋಕೆ ನೌಕಾಪಡೆ ಇದೆ. INS ವಿಕ್ರಾಂತ್ ಅಂತಹ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. INS ವಿಶಾಖಪಟ್ಟಣಂ, INS ರಜಪೂತ್ನಂತಹ ಯುದ್ಧ ನೌಕೆಗಳಿದ್ದಾವೆ. ಹಾಗೆ ಅರಿಹಂತ್, ಕಾವೇರಿ ಸಬ್ಮೆರೀನ್ಗಳು ಕೂಡ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೆ ವಿಶಾಲ ಹಿಂದೂ ಮಹಾಸಾಗರದ ಕಾವಲಿಗಿದೆ. ಇಂತಹ ವಿಶಾಲ ಸಾಗರದಲ್ಲಿ ಶತ್ರುಗಳನ್ನ ಹೊಡೆದುರುಳಿಸಬೇಕು ಅಂದರೆ ಭಾರತಕ್ಕೆ ಇನ್ನಷ್ಟು ಶಕ್ತಿಶಾಲಿ ಅಸ್ತ್ರಗಳು ಬೇಕೇ ಬೇಕು. ಭಾರತಕ್ಕೆ ಭೂಪ್ರದೇಶಕ್ಕಿಂತ ಜಲಪ್ರದೇಶದ ಮೂಲಕವೇ ಶತ್ರುಗಳು ದಾಳಿ ನಡೆಸುವ ಆತಂಕ ಇತ್ತು. ಯಾಕಂದರೆ 2008ರಲ್ಲಿ ಪಾಕಿಸ್ತಾನದ ಉಗ್ರರು ಬೋಟ್ನಲ್ಲಿ ಭಾರತದೊಳಕ್ಕೆ ಬಂದು ಮುಂಬೈನಲ್ಲಿ ಭೀಕರ ದಾಳಿಯನ್ನು ನಡೆಸಿದ್ರು. ಇನ್ಮುಂದೆ ಯಾವುದೇ ಶತ್ರು ನೌಕೆ ಕೂಡ ಭಾರತದ ಸಮುದ್ರ ಗಡಿಯಲ್ಲಿ ಕಾಲಿಡುವಂತಿಲ್ಲ. ಯಾಕಂದರೆ 1000 ಕಿಲೋಮೀಟರ್ ದೂರದಿಂದಲೇ ಭಾರತ ಶತ್ರು ನೌಕೆಯನ್ನ ಧ್ವಂಸ ಮಾಡಿಬಿಡಬಹುದು. ಇತ್ತೀಚೆಗೆ ಚೀನಾ ಹಿಂದೂ ಮಹಾಸಾಗರಕ್ಕಿಳಿದು ಖ್ಯಾತಿ ತೆಗೆದಿದೆ. ಈಗ ಚೀನಾ ಭಾರತದ ಜೊತೆ ಸಮುದ್ರದಲ್ಲಿ ಕಿರಿಕ್ ತೆಗಿಬೇಕು ಅಂದ್ರೂ ಹಿಂದೆ ಮುಂದೆ ನೋಡಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಭಾರತದ ನೌಕಾಪಡೆಗೆ ಹೊಸ ಅಸ್ತ್ರ ಸಿಗ್ತಿದೆ. ಈ ಕ್ಷಿಪಣಿಯನ್ನ ಬಳಸಿ ಸಮುದ್ರದಲ್ಲಿ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ 1000 ಕಿಲೋಮೀಟರ್ ದೂರದಿಂದಲೇ ದಾಳಿಯನ್ನ ಮಾಡಬಹುದು. ಅಗ್ನಿ, ಬ್ರಹ್ಮೋಸ್, ಪೃಥ್ವಿ ಇಂತಹ ಕ್ಷಿಪಣಿಗಳು ಈಗಾಗಲೇ ಭೂಮಿ ಮೇಲಿಂದ, ಸಾಗರದ ಮೇಲಿಂದಲೂ ಉಡಾಯಿಸಬಲ್ಲ ನೌಕೆಗಳಿವೆ. ಇದರ ಜೊತೆಗೆ ಈಗ ಸಾಗರದ ಮೇಲಿಂದ ಸಾಗರದ ಮೇಲಿರುವ ಇನ್ನೊಂದು ಶತ್ರು ನೌಕೆಯನ್ನ ಧ್ವಂಸ ಮಾಡಬಲ್ಲ ಕ್ಷಿಪಣಿಯೊಂದು ಸಿಕ್ಕಿದೆ. ಅದೇ ಪ್ರಳಯ್ ಮಿಸೈಲ್. ಸಾಗರದ ಮೇಲೆ ಎಲ್ಲಿಂದ ಎಲ್ಲಿಗೆ ಬೇಕಾದರೂ ಹೋಗಿ ಯುದ್ಧ ನೌಕೆಗಳನ್ನು ಧ್ವಂಸ ಮಾಡಿಬಿಡಬಲ್ಲದು ಈ ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್. DRDO ಅಭಿವೃದ್ಧಿಪಡಿಸಿರುವ ಈ ಆಂಟಿ ಶಿಪ್ ಬ್ಯಾಲಿಸ್ಟಿಕ್ ಮಿಸೈಲ್ ಪರೀಕ್ಷೆ ಕೂಡ ಸಕ್ಸಸ್ ಆಗಿ ನಡೆದಿದೆ. ಸಮುದ್ರದಲ್ಲಿ ನಿಂತು ಪಾಕಿಸ್ತಾನದ ಯಾವುದೇ ನಗರವನ್ನು ಉಡಾಯಿಸಬಲ್ಲದು ಈ ಕ್ಷಿಪಣಿ. ಪ್ರಳಯ್ ಹೆಸರು ಕೇಳಿಯೇ ಪಾಕಿಸ್ತಾನ ಹಾಗೂ ಚೀನಾ ಗಡಗಡ ನಡುಗೋಕೆ ಶುರು ಮಾಡಿದೆ. ಪ್ರಳಯ್ ಹೆಸರಿನ ಈ ಕ್ಷಿಪಣಿ ಬಳಸಿಕೊಂಡು ಸಮುದ್ರದಲ್ಲಿನ ಶತ್ರು ನೌಕೆಯನ್ನ ಹಾಗೆ ನೆಲದ ಮೇಲಿನ ಗುರಿಗಳನ್ನ ಕೂಡ ಟಾರ್ಗೆಟ್ ಮಾಡಿ ಹೊಡೆಯಬಹುದಾಗಿದೆ. ಇದರ ರೇಂಜ್ ಬರೋಬ್ಬರಿ 1000 ಕಿಲೋಮೀಟರ್ ಇದೆ. ಇದರಿಂದ ನೌಕಾಪಡೆಗೆ ಇನ್ನಷ್ಟು ಶಕ್ತಿ ಬಂದಿದೆ. ಚೀನಾ ಕೂಡ ಇಂತಹ ಕ್ಷಿಪಣಿಗಳನ್ನು ಹೊಂದಿದೆ. ಈಗ ಭಾರತದ ಬತ್ತಳಿಕೆಯಲ್ಲೂ ಇಂತಹ ಕ್ಷಿಪಣಿ ಇರುತ್ತಿರೋದ್ರಿಂದ ಚೀನಾ ಖ್ಯಾತಿ ತೆಗೆಯೋ ಮುನ್ನ 2 ಬಾರಿ ಯೋಚಿಸಿ ಮುಂದೆ ಹೆಜ್ಜೆ ಇಡಬೇಕಿದೆ. ಈ ಪ್ರಳಯ್ ಮಿಸೈಲ್ ವಿಶೇಷತೆ ಏನಂದರೆ ಇದನ್ನು ಸಮುದ್ರದ ಮೇಲಿಂದಲೂ ಹಾರಿಸಬಹುದು, ಭೂಮಿ ಮೇಲಿಂದಲೂ ಹಾರಿಸಬಹುದು. ಇದು ಬ್ಯಾಲಿಸ್ಟಿಕ್ ಮಿಸೈಲ್. ಆದ್ದರಿಂದ ಭೂಮಿಯಿಂದ ಆಗಸಕ್ಕೆ ಚಿಮ್ಮಿ ರೆಡಾರ್ಗೂ ಸಿಗದಂತೆ ಮೇಲಿನಿಂದ ಟಾರ್ಗೆಟ್ ಮೇಲೆ ಬೀಳಲಿದೆ.
ಈ ಕ್ಷಿಪಣಿಯನ್ನ ಒಡಿಶಾದ ಚಂಡೀಪುರ ಪರೀಕ್ಷಾ ಕೇಂದ್ರದಿಂದ DRDO ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ. ಈ ಕ್ಷಿಪಣಿಯ ಕಾರ್ಯಕ್ಷಮತೆಯನ್ನ ರಾಡರ್, ಎಲೆಕ್ಟ್ರೋ ಆಪ್ಟಿಕಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಮತ್ತು ಟೆಲಿಮಿಟ್ರಿಯಂತಹ ಬಹುಶ್ರೇಣಿಯ ಸಂವೇದಕಗಳಿಂದ ಮೇಲ್ವಿಚಾರಣೆ ಮಾಡಲಾಯಿತು. ಈ ಕ್ಷಿಪಣಿ 1,000 ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದಲ್ಲಿ ಚಲಿಸುವ ಯುದ್ಧ ನೌಕೆಗಳು ಅಥವಾ ವಿಮಾನ ವಾಹಕ ನೌಕೆಗಳನ್ನು ಹೊಡೆಯುವ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅಂದರೆ ಈ ಕ್ಷಿಪಣಿಯನ್ನ ಹಿಂದೂ ಮಹಾಸಾಗರದಿಂದ ಅರಬ್ಬಿ ಸಮುದ್ರದವರೆಗೆ ಮತ್ತು ಚೀನಾದಿಂದ ಪಾಕಿಸ್ತಾನದವರೆಗೆ ಗುರಿಯಾಗಿಸಬಹುದು. ಇನ್ನೂ ವಿಶೇಷತೆ ಏನಂದ್ರೆ DRDO ಜೊತೆಗೆ ಈ ಕ್ಷಿಪಣಿ ತಯಾರಾಗಿರೋದು ನಮ್ಮ ಬೆಂಗಳೂರಿನಲ್ಲೇ. ಬೆಂಗಳೂರಿನ ವೈಮಾನಿಕ ಅಭಿವೃದ್ಧಿ ಸಂಸ್ಥೆ LRLSCM ಜೊತೆಗೂಡಿ ಈ ಕ್ಷಿಪಣಿಯನ್ನ ಅಭಿವೃದ್ಧಿಪಡಿಸಲಾಗಿದೆ. ಜೊತೆಗೆ ಬೆಂಗಳೂರಿನದ್ದೇ ಆದ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಹಾಗೂ ಹೈದರಾಬಾದ್ನ ಭಾರತ್ ಡೈನಾಮಿಕ್ಸ್ ಸಹಕರಿಸಿದೆ. ಇನ್ನು ಕೆಲ ದಿನಗಳ ಹಿಂದೆ ಭಾರತೀಯ ಸೇನೆ ಸ್ವದೇಶಿ ನಿರ್ಮಿತ ವಿಶೋರಡ್ಸ್ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿತ್ತು. ಶತ್ರುಪಡೆಯ ವಿಮಾನಗಳು, ಡ್ರೋನ್ಗಳು ಹಾಗೂ ಇತರೆ ವೈಮಾನಿಕ ಸಾಧನೆಗಳನ್ನ ಹೊಡೆದುರುಳಿಸುವ ಶಕ್ತಿ ಈ ಕ್ಷಿಪಣಿಗಿದೆ. ರಾಜಸ್ಥಾನದ ಜೈಸಲ್ಮೇರ್ನ ಪೋಖ್ರಾನ್ನಲ್ಲಿ ಈ ವಿಶೋರಡ್ಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಗಿ ನಡೆಯಿತು. ಆಧುನಿಕ ತಂತ್ರಜ್ಞಾನವನ್ನ ಹೊಂದಿರುವ ಈ ಕ್ಷಿಪಣಿಯು ಶತ್ರುಗಳ ವೈಮಾನಿಕ ದಾಳಿಗಳ ವಿರುದ್ಧ ಸಶಸ್ತ್ರ ಪಡೆಗಳಿಗೆ ಮತ್ತಷ್ಟು ತಾಂತ್ರಿಕ ಉತ್ತೇಜನ ನೀಡಲಿದೆ. ಭಾರತೀಯ ಸಶಸ್ತ್ರ ಪಡೆಗಳು ಇಂತಹ ಕ್ಷಿಪಣಿಗಳಿಗಾಗಿ ರಷ್ಯಾವನ್ನ ಅವಲಂಬಿಸಿತ್ತು. ಇದೀಗ ಸ್ವದೇಶಿ ನಿರ್ಮಿತ ವ್ಯವಸ್ಥೆಯಿಂದಾಗಿ ಸ್ವಾವಲಂಬನೆ ಸಾಧಿಸಲಾಗಿದೆ. ಭಾರತದ ಸೇನೆಯಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್, ಕ್ರೂಸ್ ಮಿಸೈಲ್ಗಳು ಇವೆ. ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಭೂಮಿಯ ವಾತಾವರಣದಿಂದಲೇ ಕ್ಷಿಪಣಿ ಮೇಲೆ ಹೋಗಿ ರಡಾರ್ ಕಣ್ಣಿಗೆ ಬೀಳದಂತೆ ಮೇಲಿನಿಂದಲೇ ಟಾರ್ಗೆಟ್ ಮೇಲೆ ಬೀಳುತ್ತೆ. ಭಾರತದ ಬಳಿ ಕನಿಷ್ಠ 150 ಕಿಲೋಮೀಟರ್ ದೂರದಲ್ಲಿ ಬೀಳುವ ಪ್ರಹಾರ ಕ್ಷಿಪಣಿಯಿಂದ ಹಿಡಿದು 5,000ದಿಂದ 8,000 ಕಿಲೋಮೀಟರ್ ದೂರದವರೆಗೂ ತಲುಪುವ ಅಗ್ನಿ 5 ಬ್ಯಾಲಿಸ್ಟಿಕ್ ಮಿಸೈಲ್ಗಳಿವೆ. ಅಗ್ನಿ 6 ಕ್ಷಿಪಣಿ ಕೂಡ ತಯಾರಾಗ್ತಿದ್ದು ಬರೋಬ್ಬರಿ 16,000 ಕಿಲೋಮೀಟರ್ ತಲುಪಲಿದೆ. ಇವನ್ನ ಖಂಡಾಂತರ ಕ್ಷಿಪಣಿ ಅಂತಾರೆ. ಇನ್ನು ಕ್ರೂಸ್ ಮಿಸೈಲ್ ಭೂಮಿಯಿಂದ ಕೆಲವೇ ನಿರ್ದಿಷ್ಟ ಎತ್ತರದಲ್ಲಿ ಹಾರುತ್ತಾ ಹೋಗಿ ಟಾರ್ಗೆಟ್ ಅನ್ನ ಧ್ವಂಸಗೊಳಿಸಲಿದೆ. ಕನಿಷ್ಠ 290 ಕಿಲೋಮೀಟರ್ನಿಂದ 1,000 ಕಿಲೋಮೀಟರ್ ದೂರ ತಲುಪುವ ಹೈಪರ್ಸೋನಿಕ್ ಬ್ರಹ್ಮೋಸ್ ಕ್ಷಿಪಣಿ ಇದೆ. ಇದರ ಜೊತೆ ಆಂಟಿ ಟ್ಯಾಂಕ್, ಆಂಟಿ ಶಿಪ್ ಮಿಸೈಲ್ಗಳು ಕೂಡ ಭಾರತದ ಬತ್ತಳಿಕೆಯಲ್ಲಿದೆ. ಭಾರತದ ಬಳಿ ವಿಶಾಲ ವ್ಯಾಪ್ತಿಯ ಅಗ್ನಿ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಂಗ್ರಹವೇ ಇದೆ. ಅಗ್ನಿ 1 ಕ್ಷಿಪಣಿ ಅಂದಾಜು 700 ಕಿಲೋಮೀಟರ್ ವ್ಯಾಪ್ತಿಯನ್ನ ಹೊಂದಿದ್ರೆ, ಅಗ್ನಿ 2 ಕ್ಷಿಪಣಿ 2,000 ಕಿಲೋಮೀಟರ್ ತನಕ ವ್ಯಾಪ್ತಿಯನ್ನ ಹೊಂದಿದೆ. ಅಗ್ನಿ 3 ಮತ್ತು ಅಗ್ನಿ 4 ಕ್ಷಿಪಣಿಗಳು 3,000ದಿಂದ 3,500 ಕಿಲೋಮೀಟರ್ ತನಕದ ವ್ಯಾಪ್ತಿಯನ್ನ ಹೊಂದಿದೆ. ಅತ್ಯಂತ ಆಧುನಿಕವಾದ ಅಗ್ನಿ 5 ಕ್ಷಿಪಣಿ 5,000 ಕಿಲೋಮೀಟರ್ಗೂ ಹೆಚ್ಚಿನ ವ್ಯಾಪ್ತಿಯನ್ನ ಹೊಂದಿದೆ. ಅಗ್ನಿ 6 ಕೂಡ ಪರೀಕ್ಷಾ ಹಂತದಲ್ಲಿದ್ದು 16,000 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ ಎನ್ನಲಾಗ್ತಿದೆ. ಭಾರತ ಇಡೀ ವಿಶ್ವದ ಯಾವುದೇ ದೇಶವನ್ನ ಬೇಕಾದರೂ ಟಾರ್ಗೆಟ್ ಮಾಡೋ ಸಾಮರ್ಥ್ಯ ಹೊಂದಲಿದೆ. ಕಳೆದ ತಿಂಗಳಷ್ಟೇ ಅಗ್ನಿ 4 ಕ್ಷಿಪಣಿ ಸೇನೆಗೆ ಸೇರ್ಪಡೆಯಾಗಿದ್ದು 1,000 ಕೆಜಿಯಷ್ಟು ಅಣ್ವಸ್ತ್ರಗಳನ್ನು ಹೊತ್ತೊಯ್ಯೋ ಸಾಮರ್ಥ್ಯ ಹೊಂದಿದೆ. ಇನ್ನೊಂದು ಕಡೆ ಆಗಸ್ಟ್ನಲ್ಲಿ ಭಾರತ ತನ್ನ 2ನೇ ಪರಮಾಣು ಚಾಲಿತ ಸಬ್ಮರೀನ್ INS ಅರಿಘಾಟ್ ಅನ್ನು ಕೂಡ ಸಮುದ್ರಕ್ಕಿಳಿಸಲಿದೆ. ಈ ಅರಿಘಾಟ್ ಸಬ್ಮರೀನ್ 3,000 ಕಿಲೋಮೀಟರ್ ವ್ಯಾಪ್ತಿಯ K4 ಕ್ಷಿಪಣಿಯನ್ನ ಹೊಂದಿದೆ. INS ಅರಿಘಾಟ್ ಮೂಲಕ ಸಮುದ್ರದಲ್ಲಿ ಯಾವುದೇ ದೇಶದ ಸಮೀಪಕ್ಕೂ ಹೋಗಿ ಭಾರತದ 3,000 ಕಿಲೋಮೀಟರ್ ದೂರದಿಂದಲೇ ಕ್ಷಿಪಣಿ ಹಾರಿಸೋ ತಾಕತ್ತಿದೆ. ಹಾಗೆ ಈಗ ನೌಕಾಪಡೆ ಬತ್ತಳಿಕೆ ಸೇರಿರೋ ಪ್ರಳಯ ಕ್ಷಿಪಣಿ 1,000 ಕಿಲೋಮೀಟರ್ ದೂರದಿಂದಲೇ ಶತ್ರುವಿನ ನೌಕೆ ಮುಳುಗಿಸೋ ಸಾಮರ್ಥ್ಯ ಇದೆ. ಈಗ ಭಾರತದ ನೌಕಾಪಡೆ ಕೂಡ ಸ್ಟ್ರಾಂಗ್ ಆಗಿರೋದು ಪಾಕಿಸ್ತಾನ ಹಾಗೆ ಚೀನಾಕ್ಕೆ ಸಾಮಾನ್ಯವಾಗಿ ನಡುಕ ಹುಟ್ಟಿಸಿದೆ.